ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನುಡಿ ಬೆಳಗು ಕುತೂಹಲವನ್ನು ಕಾಪಿಡುವ ಸಂಗತಿಗಳು. ಆ ಮಗುವಿಗೆ 4-5 ವರ್ಷ. ಆಟ ಆಡುತ್ತಾ ಕುಣಿದಾಡುತ್ತಿದ್ದವ ಇದ್ದಕ್ಕಿದ್ದ ಹಾಗೆ ಕಾಯಿಲೆಯಿಂದ ಮಲಗಿದ. ಜ್ವರ ಕಾಯುತ್ತಿದೆ. ಮನೆಯ ಎಲ್ಲರಿಗೂ ಗಾಬರಿ. ಜ್ವರ ಜಾಸ್ತಿಯಾಗಿ ನರಳುತ್ತಿದ್ದ ಮಗು ಬೇಗ ಹುಷಾರಾಗಲೆಂದು ಪ್ರಾರ್ಥಿಸುತ್ತಾ ತಾಯಿ ಹತ್ತಿರ ಕುಳಿತರೆ ಅಪ್ಪ ಔಷಧ ತರಲಿಕ್ಕೆ ಅಂತ ಅಂಗಡಿಗೆ ಓಡಿದ. ಔಷಧ ತೆಗೆದುಕೊಂಡ ಅಪ್ಪನಿಗೆ ಅಲ್ಲೊಂದು ದಿಕ್ಸೂಚಿ ಕಾಣಿಸಿತು. ನರಳುತ್ತಾ ಮಲಗಿದ್ದ ಮಗುವಿಗೆ ಇದನ್ನು ಕೊಟ್ಟರೆ ಅವನ ಗಮನ ಇದರ ಮೇಲೆ ಹೋಗಿ ಜ್ವರದ ತಾಪವನ್ನು ಅನುಭವಿಸುವುದು ಕಡಿಮೆಯಾಗಬಹುದೆಂದು ಅನ್ನಿಸಿ ಅದನ್ನು ಕೊಂಡ. ಔಷಧ ತೆಗೆದುಕೊಂಡ ಮಗು ನಾಜೂಕಾದ. ಆ ದಿಕ್ಸೂಚಿಯ ಪೆಟ್ಟಿಗೆಯನ್ನು ಹಿಡಿದು ಎದ್ದು ಕುಳಿತು ಗಮನಿಸತೊಡಗಿದ. ಎಷ್ಟೇ ಪ್ರಯತ್ನಪಟ್ಟು ಬೇರೆ ದಿಕ್ಕಿಗೆ ತಿರುಗಿಸಿದರೂ ಅದು ಮತ್ತೆ ಬಂದು ತನ್ನ ದಿಕ್ಕನ್ನು ಬದಲಿಸದೆ ಹೋಯಿತು. ಜ್ವರದ ತಾಪದಲ್ಲೂ ಮಗುವಿಗೆ ಇದು ಕುತೂಹಲ ಅನ್ನಿಸಿ ಮರಳಿ ಮರಳಿ ತನ್ನ ಪ್ರಯತ್ನವನ್ನು ಬಿಡದೆ ಮಾಡುತ್ತಿದ್ದ. ತನಗೆ ತಿಳಿಯದೆ ಹೋದಾಗ ಅಪ್ಪನನ್ನು, ಅಪ್ಪ ಇದ್ಯಾವ ಸೂಜಿ, ಯಾಕೆ ಇದು ಪದೇ ಪದೇ ಒಂದೇ ದಿಕ್ಕಿಗೆ ತಿರುಗುತ್ತಿದೆ ಎಂದು ಕೇಳಿದ. ಅಪ್ಪ ತನ್ನ ಜ್ಞಾನಕ್ಕೆ ನಿಲುಕಿದ ಭೂಕಾಂತತ್ವದ ಬಗ್ಗೆ ಹೇಳಿದ. ಆದರೆ ಮಗುವಿನ ಏಕೆ ಏನು ಎನ್ನುವ ಪ್ರಶ್ನೆಗಳಿಗೆ ಅವನಿಗೆ ಉತ್ತರ ಹೇಳಲಾಗಲಿಲ್ಲ. ಮಗುವಿನ ಕುತೂಹಲ ತಣಿಯಲಿಲ್ಲ. ತಂದೆಗೆ ಉತ್ತರಿಸಲಾಗದೆ, ನಿನಗೆ ಅದರ ಗುಡವೇ ಬೇಡ, ನೀನು ಆಡುತ್ತಿರುವ ಈ ಪೆಟ್ಟಿಗೆ ದಿಕ್ಸೂಚಿ, ಅದರೊಂದಿಗೆ ಬರಿಯ ಆಟವಾಡು. ಹೇಗೆ ತಿರುಗಿಸಿದರೂ ಮತ್ತೆ ಮತ್ತೆ ತನ್ನ ದಿಕ್ಕಿಗೆ ಬಂದು ನಿಲ್ಲುವ ಅದರ ಛಲವನ್ನು ನೋಡು ಎಂದು ಹೇಳುತ್ತಾನೆ. ಆ ಮಾತುಗಳು ಆ ಬಾಲಕನ ಮೇಲೆ ಗಾಢವಾದ ಪ್ರಭಾವ ಬೀರುತ್ತದೆ. ಕಂಡ ವಸ್ತುಗಳಲ್ಲಿ ಯಾಕೆ ಇದು ಹೀಗೆ ವರ್ತಿಸುತ್ತದೆ ಎಂಬ ಕುತೂಹಲ ತೋರುತ್ತಾ ಬರುತ್ತಾನೆ. ಅವನ ಮನಸ್ಸು ಭಿನ್ನವಾಗಿ ವರ್ತಿಸಲಿಕ್ಕೆ ಆರಂಭಿಸುತ್ತದೆ. ಆತನೇ ಆಲ್ಬರ್ಟ್ ಐನ್ಸ್ಟೀನ್. ಅರ್ಥವಾಗದ ಆ ವಸ್ತುವಿನ ಜೊತೆ ಕುತೂಹಲ ಬೆಳೆಸಿಕೊಂಡ ಐನ್ಸ್ಟೀನ್ ತನ್ನ 67ನೇ ವಯಸ್ಸಿನಲ್ಲಿ ಬರೆದ ಆತ್ಮಚರಿತ್ರೆಯ ಟಿಪ್ಪಣಿಗಳು ಎಂಬ ಲೇಖನದಲ್ಲಿ ತಂದೆ ತಂದುಕೊಟ್ಟ ದಿಕ್ಸೂಚಿಯ ಘಟನೆ ಹೇಗೆ ತನ್ನ ಜೀವನದಲ್ಲಿ ಬದಲಾವಣೆ ತಂದೀತು ಎಂಬುದನ್ನು ಬರೆದಿದ್ದಾರೆ. ಕಣ್ಣಿಗೆ ಕಾಣದ ಆದರೆ ಜಗತ್ತಿನಲ್ಲಿ ನೆಲೆಗೊಂಡ ಶಕ್ತಿಯನ್ನು ಆ ಸೂಜಿಯು ತೋರಿತು. ಇದು ನನ್ನ ಮೇಲೆ ಚಿರಕಾಲ ಉಳಿಯಬಲ್ಲ ಮುದ್ರೆ ಒತ್ತಿತು ಎಂದು ಅವರು ಹೇಳಿದ್ದಾರೆ. ಅಚಾನಕ್ ಆಗಿ ಸಿಕ್ಕ ಯಾವುದೋ ವಸ್ತುವೊಂದು ಐನ್ಸ್ಟೀನ್ ವ್ಯಕ್ತಿತ್ವವನ್ನು ರೂಪಿಸಿದ್ದು ಹೀಗೆ. ನಮ್ಮ ಮಕ್ಕಳ ಕೈಗೆ ಏನನ್ನು ಕೊಡಬೇಕು ಎಂದು ನಿರ್ಧರಿಸುವ ಜರೂರತ್ತು ನಮಗಿದೆ ಅಲ್ಲವೇ?